ಇಂದು ನಾನು ಬಹು ಉಪಯೋಗಿ ಗರಂ ಮಸಾಲ ಮನೆಯಲ್ಲೇ ಹೇಗೆ ಮಾಡೋದೆಂದು ಮಾಡಿ ತೋರಿಸ್ತಾ ಇದ್ದೇನೆ. ಗರಂ ಮಸಾಲೆ ಕೆಲವೊಂದು ಖಾದ್ಯಗಳಿಗೆ ಬೇಕೇ ಬೇಕಾಗುತ್ತೆ, ಆದರೆ ಇದನ್ನು ಮನೆಯಲ್ಲೇ ತಯಾರಿಸಿದರೆ ಅತ್ಯುತ್ತಮ. ಆಧುನಿಕ ಜಗತ್ತಿನ ಅನುಕೂಲಕ್ಕೆ ಅನುಗುಣವಾಗಿ ಇಂದು ಮಾರುಕಟ್ಟೆಯಲ್ಲಿ ಯಾವುದೇ ರೀತಿಯ ಸಾಂಬಾರು ಪದಾರ್ಥ ಅಥವಾ ರೆಡಿಮೇಡ್ ಆಹಾರವು ಲಭ್ಯವಿರುವುದು. ಇದು ನಮ್ಮ ಸಮಯ ಉಳಿತಾಯ ಮಾಡಿದರೂ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ. ಸುಮಾರು 16 ಸಾಂಬಾರು ಪದಾರ್ಥಗಳನ್ನು ಬಳಸಿಕೊಂಡು ಗರಂ ಮಸಾಲ ತಯಾರಿಸಲಾಗುತ್ತೆ. ಇದರಿಂದ ಒಳ್ಳೆಯ ಸುವಾಸನೆ ಹಾಗೂ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾದರೆ ಬನ್ನಿ ಗರಂ ಮಸಾಲೆ ಹೇಗೆ ಮಾಡುವುದೆಂದು ತಿಳಿಯಲು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಬನ್ನಿ ಗರಂ ಮಸಾಲ ಪೌಡ್ರ್ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಚಕ್ಕೆ ಹಾಕ್ತಾ ಇದ್ದೀನಿ, ಇದಕ್ಕೆ ದಾಲ್ಚಿನ್ನಿ ಅಂತ ಕೂಡ ಹೇಳ್ತಾರೆ. 2 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು ಹಾಕ್ತಾ ಇದ್ದೀನಿ. ಇದನ್ನು ಹವೇಜ್ ಅಂತಲೂ ಹೇಳ್ತಾರೆ, ಧನಿಯಾ ಕಾಳು ಅಂತಲೂ ಹೇಳ್ತಾರೆ. ಈ ಮೂರನ್ನು ನಾನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತೊಗೊಂಡಿನಿ, ಮಿಕ್ಕಿರೋದೆಲ್ಲ ಕಡಿಮೆ ಪ್ರಮಾಣದಲ್ಲಿ ತೊಗೋಬೇಕಾಗತ್ತೆ. ಮೆಣಸು ಕಾಳು 1 ಟೇಬಲ್ ಸ್ಪೂನು, ಈ ಮುಂಚೆ ಹಾಕಿರೋದೆಲ್ಲ 2 ಟೇಬಲ್ ಸ್ಪೂನ್ ಇದೆ, ಇದು 1 ಟೇಬಲ್ ಸ್ಪೂನು. ಲವಂಗ 1 ಟೇಬಲ್ ಸ್ಪೂನು. ಏಲಕ್ಕಿ 1 ಟೇಬಲ್ ಸ್ಪೂನು. ಇದು ಮೊರಾಠಿ ಮೊಗ್ಗು ಅಂತಾರೆ. ಮೊರಾಠಿ ಮೊಗ್ಗು ಸ್ವಲ್ಪ ಚಿಕ್ಕ ಚಿಕ್ಕ ತಗೊಳ್ಳಿ, ಚೆನ್ನಾಗಿರುತ್ತೆ, ಉದ್ದ ಕೂಡ ಬರುತ್ತೆ ಅದು. ಸೋಂಪು ಕಾಳು 1 ಟೇಬಲ್ ಸ್ಪೂನು. ಈ ಮೊರಾಠಿ ಮೊಗ್ಗು ಕೂಡ 1 ಟೇಬಲ್ ಸ್ಪೂನ್ ಅಷ್ಟಿತ್ತು. ಗಸಗಸೆ 1 ಟೇಬಲ್ ಸ್ಪೂನು. ಇದು ಶಾಯಿ ಜೀರಿಗೆ ಅಂತಾರೆ, ಶಾಜೀರಿಗೆ ಕೂಡ ಅಂತಾರೆ. ಇದು 1 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಇದು ಗರಂ ಮಸಾಲೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಚಕ್ಕರ್ ಮೊಗ್ಗು ಸ್ವಲ್ಪ, ಕಲ್ಲು ಹೂವು ಇದು ಸ್ವಲ್ಪ ತೊಗೊಂಡಿದ್ದೀನಿ. ನೋಡಿ ಜಾವಿತ್ರಿ, ಇದು ಸ್ವಲ್ಪ ಜಾವಿತ್ರಿ ಕೂಡ ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅದು ಮಿಸ್ ಆದರೆ ಗರಂ ಮಸಾಲಕ್ಕೆ ಚೆನ್ನಾಗಿರಲ್ಲ. ಒಣ ಶುಂಠಿ ಸ್ವಲ್ಪ 1 ಇಂಚಷ್ಟು ತೊಗೊಂಡಿದ್ದೀನಿ. ಇದನ್ನು ನಾನು ಕುಟ್ಬಿಟ್ಟು ಹಾಕ್ತಾ ಇದ್ದೀನಿ. ಇದು ಜಾಕಾಯಿ ಅಂತಾರೆ, ಜಾಜಿಕಾಯಿ ಅಂತಾರೆ. ಇದನ್ನು 1 ತೊಗೊಂಡಿದ್ದೀನಿ. ಅದಕ್ಕೂ ಸ್ವಲ್ಪ ನಾನು ಕ್ರಷ್ ಮಾಡಿ ತೊಗೊಂಡಿದ್ದೀನಿ, ಹುರ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತ. ನೋಡಿ ಪಲಾವ್ದ ಎಲೆ, ಇದು ಪೂರ್ತಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಫ್ರೈ ಆಗಲ್ಲ ಅಂತ ನಾನು ಈ ಥರ ಕೈಯಲ್ಲೇ ಪೀಸ್ ಪೀಸ್ ಮಾಡಿ ಹಾಕ್ತಾ ಇದ್ದೀನಿ, ಹುರ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನೋಡಿ ಈಗ ಸ್ಟಾರ್ಟಿಂಗಲ್ಲಿ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡು, ಆಮೇಲೆ ಇದು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು 10 ನಿಮಿಷ ಫ್ರೈ ಮಾಡಬೇಕು. ಎಲ್ಲ ಮಸಾಲೆನೂ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ನಿಧಾನಕ್ಕೆ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಈಗ ಪೂರ್ತಿಯಾಗಿ ಕಲರ್ ಚೇಂಜ್ ಆಗಿದೆ. ಹುರಿದಾದ್ಮೇಲೆ ನಾನು ಸ್ವಲ್ಪ ಅದೇ ತವೆಯಲ್ಲಿ ಬಿಟ್ಟಿದ್ದೆ, ಯಾಕಂದರೆ ಕ್ರಿಸ್ಪಿಯಾಗಿ ಆಗುತ್ತೆ, ಪೌಡ್ರ್ ತುಂಬ ಚೆನ್ನಾಗಾಗುತ್ತೆ. ನೋಡಿ ಪೂರ್ತಿಯಾಗಿ ಈ ಥರ ಕಲರ್ ಚೇಂಜ್ ಆಗಿದೆ. ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೋಬೇಕು. ಇದು ತರ್ತರಿಯಾಗಿರಬಾರ್ದು, ನೈಸಾಗಿ ಪೌಡ್ರ್ ಮಾಡ್ಕೋಬೇಕು, ಅವಾಗ ಚೆನ್ನಾಗಿರುತ್ತೆ. ಬೇಕಂದರೆ ಸ್ವಲ್ಪ ಒಣಮೆಣಸಿನ್ಕಾಯಿ ಕೂಡ ಹಾಕೋಬೋದು. ಇದಕ್ಕೆ ನಾವು ಒಣ ಖಾರದ ಪುಡಿ ಬಳಸ್ತೀವಿ, ಹಾಗಾಗಿ ಒಣಮೆಣಸಿನ್ಕಾಯಿ ಹಾಕಿಲ್ಲ ನಾನು ಇದಕ್ಕೆ. ನೋಡಿ ಈ ಥರ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ಸ್ಮೆಲ್ ಕೂಡ ಘಮ್ ಅಂತ ಸ್ಮೆಲ್ ಬರ್ತಾ ಇದೆ. ಇದು ಯಾವುದೇ ಥರ ಪಲ್ಯಗಳಿಗೆ ಅದಕ್ಕೆ ಹಾಕಿದ್ರೆ ಟೇಸ್ಟು ಸೂಪರ್ ಆಗಿರುತ್ತೆ. ನೋಡಿ ಗರಂ ಮಸಾಲ ರೆಡಿ ಆಯಿತು. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಗರಂ ಮಸಾಲ ಮಾಡಲು ಬೇಕಾಗುವ ಸಾಮಗ್ರಿಗಳು: ಚಕ್ಕೆ, ಲವಂಗ, ಮೆಣಸು, ಜೀರಿಗೆ, ಕಲ್ಲು ಹೂವು, ಜಾವಿತ್ರಿ, ಜಾಯಿಕಾಯಿ, ಏಲಕ್ಕಿ, ಶಾಯಿ ಜೀರಿಗೆ, ಸೋಂಪು ಕಾಳು, ಮರಾಠಿ ಮೊಗ್ಗು, ಚಕ್ರ ಮೊಗ್ಗು, ಧನಿಯಾ ಕಾಳು, ಗಸಗಸೆ, ಶುಂಠಿ, ಒಣ ಶುಂಠಿ ಇದು, ಮತ್ತು ಪಲಾವ್ದೆಲೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.